ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ಸಿನ ಸಮಾವೇಶ ಮಾಡಿ ಬೆಳಗಾವಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವ್ರಿಗೆ ಗಾಂಧೀಜಿ ಬಗ್ಗೆ ಅಷ್ಟು ಪ್ರೀತಿ ಪ್ರೇಮ ನಂಬಿಕೆ ಇದ್ದಿದ್ರೆ ಹೊಸದಾಗಿ ಮೊನ್ನೆ ಕಾಂಗ್ರೆಸ್ ಭವನ ಡೆಲ್ಲಿಯಲ್ಲಿ ಉದ್ಘಾಟನೆ ಆಯ್ತಲ್ಲ, ಅದಕ್ಕೆ ಯಾಕೆ ಗಾಂಧೀಜಿ ಅವರ ಹೆಸರಿರಲಿಲ್ಲ? ಅದಕ್ಕೆ ಯಾಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿಟ್ಟಿಲ್ಲ? ಇಲ್ಲಿ ಈ ಸಮಾವೇಶ ಮಾಡ್ತಾ ಇರೋದು ನಕಲಿ ಗಾಂಧಿಗಳು. ಏನು ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಪ್ರಿಯಾಂಕಾ ಅವರಾಗ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರ? ಅವ್ರೇನು ಪಾಲ್ಗೊಂಡಿಲ್ಲ. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಸ್ವಾತಂತ್ರ್ಯ ಹೋರಾಟ ಚಳುವಳಿ ಆದ್ಮೇಲೆ, ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಲಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಕಾಂಗ್ರೆಸ್, ಆ ಕಾಂಗ್ರೆಸ್ಸು, ಓ ಕಾಂಗ್ರೆಸ್ಸು, ಎಲ್ ಕಾಂಗ್ರೆಸ್ಸು, ಎಸ್ ಕಾಂಗ್ರೆಸ್ಸು, ನೂರಾರು ಕಾಂಗ್ರೆಸ್ಗಳಾಗೋಯ್ತು. ಇವಾಗಿರೋದು ನಕಲಿ ಕಾಂಗ್ರೆಸ್. ಇವ್ರಿಗೆ ಗಾಂಧೀಜಿಯವರ ಹೆಸರು ಹೇಳುವಂತ ನೈತಿಕತೆ ಇಲ್ಲ ಇವ್ರಿಗೆ. ಇದ್ದಿದ್ರೆ ಭವನಕ್ಕೆ ಅವರು ಹೆಸರನ್ನ ಹೇಳ್ತಾ ಇದ್ರು, ಅಲ್ಲೂ ಹೇಳಲಿಲ್ಲ. ಮತ್ತೆ ಈ ಜಾತ್ರೆ ಏನ್ ಮಾಡ್ತಾ ಇದ್ದಾರೆ, ಇದು ಕರ್ನಾಟಕದಲ್ಲಿ 60% ಕಮಿಷನ್ ವಸೂಲಿ ಮಾಡ್ತಾ ಇದಾರಲ್ಲ, ಆ ಜಾತ್ರೆ 60% ಜಾತ್ರೆ ಇದು, 60% ಕಮಿಷನ್ ಜಾತ್ರೆ ಇದು. ಜನರು ಮರಳಾಗಲ್ಲ. ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆಡು ಹಗಲೇ ಫೈರ್ ಮಾಡಿ ಬ್ಯಾಂಕ್ಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ. ಗೋವುಗಳ ಕೆಚ್ಚಲನ್ನ ಕಡ್ದಂತ ಘಟನೆ ಇರ್ಬೋದು, ಗೋವುಗಳನ್ನ ಕೊಂದಂತ ಘಟನೆ ಇರ್ಬೋದು, ಇವೆಲ್ಲನೂ ಕೂಡ ಕರ್ನಾಟಕದಲ್ಲಿ ದಿನನಿತ್ಯದ ಸಮಾಚಾರ ಆಗಿದೆ. ಇಷ್ಟಿದ್ರೂ ಕೂಡ ಇದ್ರ ಕಡೆ ಗಮನ ಕೊಡದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಆಗಲಿ, ಅಭಿವೃದ್ಧಿ ಕಾರ್ಯ, ಕಾಂಗ್ರೆಸ್ ಶಾಸಕರು ಹೇಳೋ ರೀತಿ ಒಂದೇ ಒಂದು ಅಭಿವೃದ್ಧಿಯ ಕಲ್ಲುನು ಕೂಡ ಎಲ್ಲೂ ಹಾಕಿಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ಕಲ್ಲೂ ಇಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಯೋಗ್ಯತೆಯನ್ನು ಕಾಂಗ್ರೆಸ್ ಅವರಿಗೆ ಇಲ್ಲ. ಯಾವ ಮಕ್ಕ ಇಟ್ಕೊಂಡು ಇವರು ಗಾಂಧೀಜಿಯ ನಡೆ ಅಂತ ಹೇಳ್ತಾರೆ. ಗಾಂಧೀಜಿ ಸರಳವಾಗಿರ್ಬೇಕು ಅಂತ ಹೇಳಿದ್ದಾರೆ. ಸರಳತೆ ಇದೆಯಾ ಇವರು ಮಾಡ್ತಾ ಇರೋವಂಥ ಸಮಾವೇಶದಲ್ಲಿ? ಕಟ್ಔಟ್ಗಳ ಫ್ಲೆಕ್ಸ್ಗಳ ವಿಜೃಂಭಣೆ ಅಷ್ಟೇ. ಅದು ಕಟ್ಔಟು ಫ್ಲೆಕ್ಸ್ಗಳ ವಿಜೃಂಭಣೆ ನಡೀತಾ ಇದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂಥ ಗಾಂಧೀಜಿಯ ಭಾವನೆಗಳೇನಿತ್ತು ಅದಕ್ಕೆ ಯಾವುದು ಕಿಮ್ಮತ್ತು ಬೆಲೆ ಕೊಟ್ಟಿಲ್ಲ ಈ ಕಾಂಗ್ರೆಸ್. ಈ ನಕಲಿ ಕಾಂಗ್ರೆಸ್ ಅವ್ರು ಮಾಡಿರೋಂಥ ಈ ಒಂದು ಸಮಾವೇಶಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಕಿತ್ತೂರು ಚೆನ್ನಮ್ಮ ಇದ್ದಂಗೆ ಅಂತಗಳನ್ನು ಮೋದಿನೂ ಬೈತಾರೆ, ಮೋದಿಯ ಚಮಚಗಳು ಸಹ ಬೈತಾರೆ ಅಂತ ಹೇಳಿದ್ರು. ಪ್ರಿಯಾಂಕಾ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ. ಆ ವೀರ ಮಹಿಳೆಯನ್ನ ನೀವು ಪ್ರಿಯಾಂಕಾ ವಾಡ್ರಾಗೆ ಹೋಲಿಕೆ ಮಾಡೋದು, ಅದೇ ನಿಮ್ಮ ತಾರತಮ್ಯವನ್ನ ತೋರಿಸ್ತಾರೆ. ಎಂಥ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ವೀರ ಮಹಿಳೆ, ತ್ಯಾಗ ಮಾಡಿದಂಥ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಮಹಿಳೆ ಅಂತ ತಗೊಂಡೋಗಿ ಈ ನಕಲಿ ಕಾಂಗ್ರೆಸ್ ಅವರಿಗೆ ಹೋಲಿಕೆ ಮಾಡುವಂಥದ್ದು ತಪ್ಪು. ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಅವರು ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ. ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ಏನೋ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಕಾಂಗ್ರೆಸ್ ಅವರ? ನೋಡಿ, ಯಾವ್ದಾನ ಹುಡುಕಿ ದಾಖಲೆಗಳೇನಾನ ಹುಡುಕಿ ಇದ್ರೆ ಅದನ್ನು ಸೇರಿಸ್ಬಿಡಿ ನೋಡೋಣ. ಕಿತ್ತೂರು ಚೆನ್ನಮ್ಮನಿಗೆ ನಿಮ್ಮ ಕಾಂಗ್ರೆಸ್ಗೆ ಏನ್ರಿ ಸಂಬಂಧ? ಕರ್ನಾಟಕದ ವೀರ ಮಹಿಳೆ, ಇದನ್ನು ತಗೊಂಡೋಗಿ ನೀವು ಯಾರ್ಯಾರಿಗೋ ಹೋಲಿಕೆ ಮಾಡೋ ಅಂಥದ್ದು ಚೆನ್ನಮ್ಮನಿಗೆ ಅಪಮಾನ ಮಾಡ್ದಂಗೆ. ನೀವು ಚೆನ್ನಮ್ಮನಿಗೆ ಅಪಮಾನ ಮಾಡ್ದಂಗೆ ಆಗ್ತೈತೆ. ಕಾಂಗ್ರೆಸ್ ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅಭಿವೃದ್ಧಿ ಕಾರ್ಯ ಕೇಳಿದ್ರೆ ಬಿಜೆಪಿಯವ್ರನ್ನೇ ಹೇಳ್ತಾರೆ.
ಕೊಲೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲೇ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫ್ರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು? ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದು ಜಗಜ್ಜಾಹೀರಾಗಿದೆ. ಉದ್ಯಮಗಳು ಕರ್ನಾಟಕದಿಂದ ಕಾಲು ಕೀಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾರು ನಿರ್ಭೀತಿಯಿಂದ ಓಡಾಡಕ್ಕೆ ಆಗ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಒಡವೆ ಇಡಕ್ಕೂ ಭಯ ಬೀಳುವಂತ ಪರಿಸ್ಥಿತಿ. ಹಸುಗಳಂತೂ ರಸ್ತೆಯಲ್ಲಿ ಕಟ್ಟಂಗೆ ಇಲ್ಲ, ಇನ್ನ ಮನೆ ಮುಂದೆ ಕಟ್ಟಂಗಿಲ್ಲ. ಹಸುಗಳಿಗೂ ಬ್ಯಾರಿಕೇಡ್ ಹಾಕಿ ಅದಕ್ಕೂ ಬೀಗ ಹಾಕುವಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದು ಖಂಡನೀಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.